ಸ್ನೇಹಿತರೆ, ನಿಮಗೆಲ್ಲ ಮತ್ತೊಂದು ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಕೋರ್ಟ್, ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ ಅಂದ್ರೆ ಸಾಕು, ಎಲ್ರಿಗೂ ಕೂಡ ಒಂದು ಮಟ್ಟಿಗೆ ಭಯವಿರುತ್ತೆ. ಅಲ್ಲಿರುವವರೆಲ್ಲ ಅನುಭವಿ ವಕೀಲರು, ಅವ್ರ ಮುಂದೆ ಮಾತನಾಡುವುದು ಬಹಳ ಕಷ್ಟ ಎಂಬ ಕಲ್ಪನೆ ನಮ್ಮಲ್ಲಿರುತ್ತದೆ. ಹೌದು ಸ್ನೇಹಿತರೆ, ಹಾಗಾಗಿಯೇ ಜನರು ಆದಷ್ಟು ಕೋರ್ಟ್ ಮೆಟ್ಟಿಲನ್ನ ಏರುವುದನ್ನ ತಪ್ಪಿಸ್ತಾರೆ. ಆದ್ರೆ ಇಲ್ಲೊಂದು ವಿಶೇಷ ಘಟನೆ ನಡೆದಿದೆ. ಹೌದು ಸ್ನೇಹಿತರೆ, 19 ವರ್ಷದ ಯುವಕನೊಬ್ಬ ವಕೀಲರನ್ನೇ ತನ್ನ ವಾದದಿಂದ ಬೆರಗುಗೊಳಿಸಿದ್ದಾನೆ. ತನ್ನ ವಾದವನ್ನ ತಾನೇ ಮಂಡಿಸಿ ತನ್ನ ಕನಸನ್ನು ಸಹ ನನಸು ಮಾಡಿಕೊಳ್ಳಲು ಯಶಸ್ವಿಯಾಗಿದ್ದಾನೆ. ಹೌದು ಸ್ನೇಹಿತರೆ, ಸುಪ್ರೀಂ ಕೋರ್ಟ್ ತನ್ನ ವಿಶೇಷ ಅಧಿಕಾರವನ್ನು ಬಳಸುವಂತೆ ಮಾಡುವ ಮೂಲಕ ಇಡೀ ದೇಶವೇ ತನ್ನತ್ತ ತಿರುಗು ನೋಡುವಂತೆ ಮಾಡಿದ್ದಾನೆ. ಸ್ನೇಹಿತರೆ, ಹಾಗಾದ್ರೆ ಆ ಯುವಕ ಯಾರು? ಅವನು ನ್ಯಾಯಾಲಯದಲ್ಲಿ ವಾದ ಮಾಡಿದ್ದೇಕೆ? ಅವನ ಕನಸೇನಾಗಿತ್ತು? ಸುಪ್ರೀಂ ಕೋರ್ಟ್ ಬಳಸಿದ ಆ ವಿಶೇಷ ಅಧಿಕಾರ ಯಾವುದು? ಮಗನ ಸಾಧನೆಗೆ ಹೆತ್ತವರ ಪ್ರತಿಕ್ರಿಯೆ ಹೇಗಿತ್ತು? ಹಾಗೆ ಈ ಕುರಿತಾದ ಎಲ್ಲವಾದ ಸಂಪೂರ್ಣವಾದ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ವಿಡಿಯೋನ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ಈ ವಿಡಿಯೋ ಬಗ್ಗೆ ನಿಮ್ಗೆ ಏನ್ ಅನಿಸುತ್ತೆ ಅನ್ನೋದನ್ನ ಕಮೆಂಟ್ ಅನ್ನು ಕೂಡ ಮಾಡಿ. ಹಾಗಿದ್ರೆ ಬನ್ನಿ, ತಡ ಯಾಕೆ ಮಾಡೋದು, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಆತನಿಗೆ ಕೇವಲ 19 ವರ್ಷದ ಚಿಗುರು ಮೀಸೆಯ ಹುಡುಗ, ಮಧ್ಯಪ್ರದೇಶದ ಜಬ್ಲಪುರ್ ನಿವಾಸಿ. ಇದ್ದಕ್ಕಿದ್ದಂತೆ ಸುಪ್ರೀಂ ಕೋರ್ಟ್ನಲ್ಲಿ ಸಂಜೆ ಹೊತ್ತಿಗೆ ಬಂದು, ಸರ್ 10 ನಿಮಿಷ ಮಾತನಾಡೋದಕ್ಕೆ ಟೈಮ್ ಕೊಡಿ ಪ್ಲೀಸ್ ಅಂತ ಬೇಡಿಕೊಂಡ. ಜಸ್ಟ್ ಆಗ ತಾನೇ ಸೆಕೆಂಡ್ PUC ಮುಗಿಸಿದ್ದ ಅಥರ್ವ ಚತುರ್ವೇದಿಯ ಧ್ವನಿ ಅದಾಗಿತ್ತು. ಹೌದು ಸ್ನೇಹಿತರೆ, ತನ್ನ ಭವಿಷ್ಯಕ್ಕಾಗಿ ತಾನೇ ವಾದ ಮಂಡಿಸಿ ಅವತ್ತು ಗೆದ್ದು ಬಿಟ್ಟಿದ್ದ. ಹೀಗೆ ತನ್ನ ಕನಸಂದು ಸಾಯುವ ಮೊದಲೇ ಜೀವ ಕೊಡುವಲ್ಲಿ ಯಶಸ್ವಿಯಾಗಿದ್ದಾನೆ. ಅವನ ಕನಸಿಗೆ ಸುಪ್ರೀಂ ಕೋರ್ಟ್ ಕೂಡ ಸಾಥು ನೀಡಿಬಿಟ್ಟಿತು. ವಿಶೇಷ ಅಧಿಕಾರವನ್ನು ಬಳಸಿ MBBS ಸೀಟನ್ನ ದಕ್ಕಿಸಿಕೊಟ್ಟಿದೆ. ಅಥರ್ವನ ತಂದೆ ಮನೋಜ್ ಚತುರ್ವೇದಿ ಅವರು ಒಬ್ಬ ಸಾಮಾನ್ಯ ವಕೀಲರು ಆಗಿದ್ರು. ಲಾಕ್ಡೌನ್ ಸಮಯದಲ್ಲಿ ನ್ಯಾಯಾಲಯಗಳು ವರ್ಚುವಲ್ ಮೂಲಕ ವಿಚಾರಣೆ ನಡೆಸುತ್ತಿದ್ದಾಗ ಅಥರ್ವ ಅದನ್ನು ತನ್ನೆರೆಗೆ ಕೂತುಕೊಂಡು ಚಿತ್ತದಿಂದ ಗಮನಿಸ್ತಾ ಇದ್ದ. ಹಾಗೆಂದು ಅವನಿಗೆ ವಕೀಲನಾಗುವ ಆಸೆಯೇನೂ ಇರಲಿಲ್ಲ. ವೈದ್ಯಕೀಯಕ್ಕೆ ಮತ್ತು ಇಂಜಿನಿಯರಿಂಗ್ 2 ಪ್ರವೇಶಗಳನ್ನ ಆತ ಪರೀಕ್ಷೆಗಳನ್ನ ಪಾಸ್ ಆಗಿದ್ದ. 2 ಬಾರಿ ನೀಟ್ ಪಾಸ್ ಆಗಿದ್ದು ಅದರಲ್ಲಿ 530 ಅಂಕಗಳನ್ನ ಗಳಿಸಿದ್ದ. ಆದರೆ ರಾಜ್ಯ ಸರ್ಕಾರವು ಖಾಸಗಿ ಶಾಲೆಗಳಿಗೆ EWS ಮೀಸಲಾತಿಯನ್ನು ವಿಸ್ತರಿಸುವ ನೀತಿಯನ್ನು ಜಾರಿಗೆ ತಂದಿರಲಿಲ್ಲ. ಈ ಕಾರಣದಿಂದ ಖಾಸಗಿ ಕಾಲೇಜುಗಳಲ್ಲಿ ಅವನಿಗೆ MBBS ಸೀಟು ಸಿಕ್ಕಿರಲಿಲ್ಲ. ವೈದ್ಯನಾಗಬೇಕೆಂಬ ಕನಸು ಕೊಂಡಿದ್ದ ಅಥರ್ವ ತನಗಾದ ಅನ್ಯಾಯವನ್ನು ಕೋರ್ಟ್ ಗಮನಕ್ಕೆ ತಂದು ಗೆಲುವು ಸಾಧಿಸಿದ. ಇದಕ್ಕಾಗಿ ಅವನು ಕೇವಲ 10 ನಿಮಿಷಗಳ ಕಾಲ ವಾದ ಮಂಡಿಸಿದ್ದ. ಖಾಸಗಿ ವೈದ್ಯಕೀಯ ಕಾಲೇಜುಗಳಲ್ಲಿ EWS ಕೋರ್ಟ್ ಅನುಷ್ಠಾನಕ್ಕೆ ಒತ್ತಾಯಿಸಿ ತನ್ನ ಪ್ರಕರಣವನ್ನ ವಾದಿಸಿದ್ದ. ನಂತರ 19 ವರ್ಷದ ಅಥರ್ವ ಚತುರ್ವೇದಿಗೆ ತಾತ್ಕಾಲಿಕ MBBS ಪ್ರವೇಶ ನೀಡಬೇಕೆಂದು ಸುಪ್ರೀಂ ಕೋರ್ಟ್ ಅಧಿಕಾರಿಗಳ ನಿರ್ದೇಶನ ನೀಡಿತು. ಸ್ನೇಹಿತರೆ, 12ನೇ ತರಗತಿ ಪಾಸ್ ಆಗಿರುವ ಅಥರ್ವ 2 ಬಾರಿ ನೀಟ್ ಪರೀಕ್ಷೆಯಲ್ಲಿ 530 ಅಂಕಗಳನ್ನು ಗಳಿಸಿ ಅರ್ಹತೆ ಪಡೆದಿದ್ರು. ಹೌದು ಸ್ನೇಹಿತರೆ, ರಾಜ್ಯದ ಸ್ಪಷ್ಟ ನೀತಿ ಇಲ್ಲದ ಕಾರಣ ಖಾಸಗಿ ಕಾಲೇಜುಗಳಲ್ಲಿ ಪ್ರವೇಶ ನಿರಾಕರಿಸಿತ್ತು. ಕೋವಿಡ್ ಲಾಕ್ಡೌನ್ ಸಮಯದಲ್ಲಿ ತನ್ನ ತಂದೆ ವರ್ಚುವಲ್ ವಿಚಾರಣೆಗಳಲ್ಲಿ ಭಾಗವಹಿಸುವುದನ್ನು ವೀಕ್ಷಣೆ ಮಾಡ್ತಾ ಇದ್ದ ಇವನು ಕಾನೂನು ಪ್ರಕ್ರಿಯೆಗಳನ್ನ ಕಲಿತಿದ್ದ. ಆ ವಿದ್ಯೆ ಈಗ ಅವನ ಜೀವಕ್ಕೆ ಆಸರೆಯಾಗಿ ಬಿಟ್ಟಿತು. ಸಂಪೂರ್ಣ ಸುಪ್ರೀಂ ಕೋರ್ಟ್ ವೆಬ್ಸೈಟ್ನಿಂದ ಅರ್ಜಿ ಸ್ವರೂಪಗಳನ್ನು ಡೌನ್ಲೋಡ್ ಮಾಡಿ SLP ಸಿದ್ಧಪಡಿಸಿದ್ದ. ರಿಜಿಸ್ಟ್ರಿ ಆಕ್ಷೇಪಣೆಗಳನ್ನ ಸರಿಪಡಿಸುವ ನಂತರ ಜನವರಿ 6ರಂದು ಆನ್ಲೈನ್ ಪ್ರಕರಣವನ್ನು ಸಲ್ಲಿಸಿದ್ದ. ದೆಹಲಿಗೆ ಬರುವ ವೆಚ್ಚವನ್ನು ತಪ್ಪಿಸಲು ಆನ್ಲೈನ್ ಮೂಲಕವೇ ವಾದಿಸಿದ್ದ. ಫೆಬ್ರವರಿಯಲ್ಲಿ ವಿಚಾರಣೆ ಆರಂಭವಾದಾಗ ಮಂಡಿಸಲು 10 ನಿಮಿಷಗಳ ಕಾಲಾವಕಾಶ ಕೇಳಿದ. ಎಲ್ಲ ಅರ್ಹತೆಗಳಿದ್ದರೂ ಕೂಡ ಆಡಳಿತಾತ್ಮಕ ಲೋಪಗಳಿಂದ ತನಗೆ ಪ್ರವೇಶ ನಿರಾಕರಿಸಲಾಗಿದೆ ಎಂದು ಮನವರಿಕೆ ಮಾಡಿದ. ಅವನ ವಾದಗಳನ್ನ ಕೇಳಿದ ಸುಪ್ರೀಂ ಕೋರ್ಟ್, ರಾಜ್ಯವು ಖಾಸಗಿ ಶಾಲಾ ಕಾಲೇಜುಗಳಲ್ಲಿ EWS ಮೀಸಲಾತಿಯನ್ನ ಜಾರಿಗೆ ತಂದಿಲ್ಲ ಎಂಬ ಕಾರಣಕ್ಕೆ ಅರ್ಹ ವಿದ್ಯಾರ್ಥಿಗೆ ಪ್ರವೇಶ ನಿರಾಕರಿಸುವುದಿಲ್ಲ ಎಂದು ತೀರ್ಪು ನೀಡಿತು. ಹೌದು ಸ್ನೇಹಿತರೆ, 2025-26ರ ಶೈಕ್ಷಣಿಕ ಸಾಲಿಗೆ ತಾತ್ಕಾಲಿಕ ಪ್ರವೇಶ ನೀಡುವಂತೆ ಅಧಿಕಾರಿಗಳಿಗೆ ಪೀಠವು ನಿರ್ದೇಶನ ನೀಡಿತು. ಶುಲ್ಕ ಪಾವತಿಗೆ ಒಳಪಟ್ಟು 7 ದಿನಗಳಲ್ಲಿ ಅವನಿಗೆ ವೈದ್ಯಕೀಯ ಕಾಲೇಜನ್ನ ಮಂಜೂರು ಮಾಡುವಂತೆ ರಾಜ್ಯಕ್ಕೆ ಆದೇಶಿಸಿಬಿಟ್ಟಿತು. ಅಥರ್ವ ಕೋರ್ಟ್ ಮುಂದೆ ನಿಂತ ಕ್ಷಣವೇ ಅಲ್ಲಿ ಒಂದು ವಿಭಿನ್ನ ವಾತಾವರಣ ನಿರ್ಮಾಣವಾಯಿತು. ಸುಪ್ರೀಂ ಕೋರ್ಟ್ ಪೀಠದ ಮುಂದೆ ಸಾಮಾನ್ಯವಾಗಿ ಅನುಭವಿ ಹಾಗೆ ಹಿರಿಯರು ವಕೀಲರು ವಾದಿಸುತ್ತಾರೆ. ಆದರೆ ಆ 19 ವರ್ಷದ ವಿದ್ಯಾರ್ಥಿ ತನ್ನದೇ ಪ್ರಕರಣವನ್ನು ವಾದಿಸಿ ನಿಂತಿದ್ದು ಎಲ್ಲರಿಗೂ ಆಶ್ಚರ್ಯ ತಂದಿತು. ಮುಖ್ಯ ನ್ಯಾಯಮೂರ್ತಿಗಳಾದ ಸೂರ್ಯಕಾಂತ್ ಅವರು ಅಥರ್ವನ ಆತ್ಮಸ್ಥೈರ್ಯವನ್ನು ಗಮನಿಸಿದರು. ಅವನು ಗಾಬರಿಯಾಗದೆ ಸೌಮ್ಯವಾಗಿ ಕಾಲಾವಕಾಶ ಕೇಳಿದ ರೀತಿ ಗಮನ ಸೆಳೆದು ಬಿಟ್ಟಿತು. ನ್ಯಾಯಮೂರ್ತಿಗಳ ಮಧ್ಯೆ ಕೇಳಿದ ಪ್ರಶ್ನೆಗಳಿಗೆ ಅಥರ್ವ ತಲೆಬಿಸಿ ಮಾಡಿಕೊಳ್ಳದೆ ಸ್ಪಷ್ಟವಾಗಿ ಕ್ಲಿಯರ್ ಆಗಿ ಉತ್ತರಿಸಿದ್ದ. ಅವನ ಮಾತಿನ ಸರಳತೆ ಮತ್ತು ವಿಷಯಗಳ ಮೇಲಿನ ಹಿಡಿತಕ್ಕೆ
ಪೀಠಕ್ಕೆ ಮೆಚ್ಚುಗೆಯಾಗಿ ಬಿಡಿತು. ನ್ಯಾಯಾಲಯವು ಈ ಪ್ರಕರಣದಲ್ಲಿ ಸಂವಿಧಾನದ 142ನೇ ವಿಧಿಯನ್ನು ಬಳಸಿತು. ಅಥರ್ವಣ ವಾದದ ವೈಖರಿಯನ್ನು ಕಂಡ ನ್ಯಾಯಮೂರ್ತಿಗಳು ತಮಾಷೆಯಾಗಿ ನೀನು ವೈದ್ಯನಾಗಬೇಕಾಗಿಲ್ಲ, ವಕೀಲನಾಗಬೇಕು, ತಪ್ಪು ಕ್ಷೇತ್ರವನ್ನ ನೀನು ಆಯ್ದುಕೊಂಡಿದ್ಯಾ ಎಂದು ಹೇಳಿಬಿಟ್ಟರು. ಈಗ ವೈರಲ್ ಆಗ್ತಾ ಇದೆ ಈ ಮಗನ ಸಾಧನೆ ಬಗ್ಗೆ ತನ್ನ ತಂದೆ ಮಗ ಕಾನೂನು ಅಧ್ಯಯನ ಮಾಡಿಲ್ಲ ನನ್ನ ಮಗ, ಅವನಿಗೆ ಎಲ್ಲದರಲ್ಲೂ ಆಸಕ್ತಿ, ಅರ್ಜಿಯನ್ನು ಸ್ಕ್ಯಾನ್ ಮಾಡುವುದು ಮತ್ತು ಅಪ್ಲೋಡ್ ಮಾಡುವುದು ಹೇಗೆ ಅವನೇ ನನಗೆ ಕಲಿಸಿದ್ದ ಎಂದು ಹೆಮ್ಮೆಯಿಂದ ಹೇಳಿದ್ದಾರೆ. ಈತನ ವಾದವನ್ನು ಇನ್ನಷ್ಟು ಪರಿಣಾಮಕಾರಿಯನ್ನಾಗಿಸಲು ಅಥರ್ವ ಅವರ ತಂದೆ ಮನೋಜ್ ಅವರು ಮೈತ್ರ ಹಾಗೂ ಭಾರತಿ ಎಂಬ ಇಬ್ಬರು ಶಿಕ್ಷಕರ ನೆರವನ್ನ ಕೊಡಿಸಿದ್ರು. ಬಳಸುವ ಭಾಷೆ ಮತ್ತು ಆತ್ಮಸ್ಥೈರ್ಯ ಇವರು ನೆರವಾಗಿದ್ರು. ವೈದ್ಯನಾಗುವ ಹಂಬಲ ಹೊಂದಿದ್ದ ಚಿಗುರು ಮೀಸೆ ಯುವ ಅಥರ್ವ ವೈದ್ಯಕೀಯ ಕೋರ್ಸಿಗೆ ಸೇರುವ ಮೊದಲೇ ಅನ್ಯಾಯವನ್ನು ವಾಸಿ ಮಾಡುವುದು ಹೇಗೆ ಅನ್ನೋದನ್ನ ಕಲಿತಿದ್ದಾನೆ ಅಂತ ಎಲ್ಲರೂ ಹುಬ್ಬೇರಿಸಿ ಬಿಟ್ಟಿದ್ದಾರೆ. ಸ್ನೇಹಿತರೆ, 19 ವರ್ಷದ ಅಥರ್ವ ಚತುರ್ವೇದಿ ಬಳಸಿದ್ದ ಪ್ರಮುಖ ಆಯುಧ ಎಂದರೆ ಅದು ಭಾರತದ ಸಂವಿಧಾನದ 142ನೇ ವಿಧಿ ಆರ್ಟಿಕಲ್ 142 ಪ್ರಕಾರ ಸುಪ್ರೀಂ ಕೋರ್ಟ್ ಯಾವುದೇ ಪ್ರಕರಣದಲ್ಲಿ ಸಂಪೂರ್ಣ ನ್ಯಾಯ ಸಾಧಿಸಲು ಅಗತ್ಯವಾದ ಯಾವುದೇ ಆದೇಶ ನೀಡುವ ರೈಟ್ಸ್ ಅನ್ನ ಹೊಂದಿರುತ್ತದೆ. ಅಂದರೆ ಕಾನೂನಿನಲ್ಲಿ ನೇರ ಪರಿಹಾರ ಇಲ್ಲದಿದ್ರೂ ಕೂಡ ನ್ಯಾಯ ಸಿಗಬೇಕಾದಲ್ಲಿ ಕೋರ್ಟ್ ತಾನೇ ಕ್ರಮ ಕೈಗೊಳ್ಳಬಹುದು ಅಂತಕ್ಕಂಥದ್ದು ಈ ವಿಧಿಯಲ್ಲಿದೆ. ಕೆಲವೊಮ್ಮೆ ಆಡಳಿತಾತ್ಮಕ ಲೋಪಗಳು, ರಾಜ್ಯ ನೀತಿಗಳ ಕೊರತೆ ಮತ್ತು ತಾಂತ್ರಿಕ ಅಡ್ಬಿಗಳು ಒಬ್ಬ ಅರ್ಹ ವಿದ್ಯಾರ್ಥಿಯ ಭವಿಷ್ಯವನ್ನೇ ತಡೆಯುವ ಸಾಧ್ಯತೆಗಳಿರುತ್ತೆ. ಅದೇ ಸಂಭವ ಅಥರ್ವ ಪ್ರಕರಣದಲ್ಲೂ ಕೂಡ ಆಗಿತ್ತು. ಈಗಾಗಲೇ ಹೇಳಿರುವ ಹಾಗೆ ಅವನು 2 ಬಾರಿ ನೀಟ್ ಪಾಸ್ ಆಗಿರುವ 53 ಅಂಕ ಗಳಿಸಿದ್ದ. EWS ವರ್ಗದಡಿ ಅರ್ಹತೆಯೂ ಇತ್ತು. ಆದರೆ ರಾಜ್ಯದಲ್ಲಿ ಖಾಸಗಿ ಶಾಲೆಗಳಲ್ಲಿ EWS ಮೀಸಲಾತಿ ಇರಲಿಲ್ಲ. ತಾನು ಡಾಕ್ಟರ್ ಆಗಬೇಕು ಅನ್ನುವ ಕನಸು ನನಸಾಗ್ತಾ ಇರಲಿಲ್ಲ. ಆದರೆ ಅಥರ್ವ ಕೋರ್ಟ್ ಮುಂದೆ ನಿಂತು ತನ್ನ ಹಕ್ಕಿನ ಬಗ್ಗೆ ವಾದ ಮಂಡಿಸಿದ. ಅವನು ಕೋರ್ಟ್ ಅಲ್ಲಿ ರಾಜ್ಯದಲ್ಲಿರುವ ಕಾನೂನು ತಪ್ಪಿಗೆ ನನಗೆ ಶಿಕ್ಷೆ ಆಗಬಾರ್ದು ಅಂತ ಹೇಳಿದ. ಅವನ ವಾದವನ್ನು ಕೇಳಿದ ಸುಪ್ರೀಂ ಕೋರ್ಟ್ ಆರ್ಟಿಕಲ್ 142 ಅನ್ನ ಬಳಸಿಕೊಂಡು ಆದೇಶ ನೀಡಿಬಿಟ್ಟಿತು. ಕಾನೂನಿನಲ್ಲಿ ನೇರ ಪರಿಹಾರವಿಲ್ಲದಿದ್ದರೂ ಕೂಡ ನ್ಯಾಯ ಸಿಗಬೇಕಾದಲ್ಲಿ ಕೂಡ ಕೋರ್ಟ್ ಈ ಅಧಿಕಾರ ಬಳಸಿಕೊಳ್ಬಹುದು. ರಾಜ್ಯದ ನೀತಿಯನ್ನ ಲೋಪದಿಂದ ಅಥರ್ವನಿಗೆ ಆಗುತ್ತಿದ್ದ ಅನ್ಯಾಯವನ್ನ ಈ ವಿಧಿಯ ಮೂಲಕ ಸರಿಪಡಿಸಲಾಯಿತು. ಸಾಧಿಸುವ ಮನಸ್ಸಿದ್ದರೆ ಯಾವುದೇ ಅಡ್ಡಿ ಆತಂಕಗಳು ಎದುರಾದರೂ ಕೂಡ ದಾರಿ ಹುಡುಕಬಹುದು ಅಂತ ಅಥರ್ವ ಜಗತ್ತಿಗೆ ಎಂದು ತೋರಿಸಿದ್ದಾರೆ. ಇದು ಎಲ್ಲರಿಗೂ ಸ್ಫೂರ್ತಿಯಾಗಲಿ. ಸ್ನೇಹಿತರೆ, ಅಥರ್ವ ಚತುರ್ವೇದಿ ಸಾಧನೆ ಬಗ್ಗೆ ನಿಮ್ಗೆ ಏನ್ ಅನಿಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್. ಹಾಗೆ ನಿಮ್ಗೆ ಏನಾದ್ರೂ ಈ ಅಥರ್ವ ಚತುರ್ವೇದಿ ಬಗ್ಗೆ ಇನ್ನೆಷ್ಟು ಮಾಹಿತಿಯನ್ನ ಬೇಕಾದ್ರೆ ಕೆಳಗೆ ಕಮೆಂಟ್ ಮಾಡಿ. ಹಾಗೆ ಅಥರ್ವ ಚತುರ್ವೇದಿ MBBS ಸೀಟ್ ಸಿಕ್ಕಿದ್ದು ಒಳ್ಳೇದಾಯ್ತಾ ಅನ್ನೋದನ್ನ ಕಮೆಂಟ್ ಮಾಡಿ. ಹಾಗಿದ್ರೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.